ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ಪಿರಿಯಾಡಿಕ್ ಪ್ರಾಪರ್ಟೀಸ್ ಪಿರಿಯಾಡಿಕ್ ಟೇಬಲ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಒಂದು ವಿಡಿಯೋನ ಪಿರಿಯಾಡಿಕ್ ಟೇಬಲ್ ಮೇಲೆ ಜೆನಿಸಿಸ್ ಆಫ್ ಪಿರಿಯಾಡಿಕ್ ಟೇಬಲ್, ಹೌ ದ ಎವಲ್ಯೂಷನ್ ಆಫ್ ಪಿರಿಯಾಡಿಕ್ ಟೇಬಲ್ ಹ್ಯಾಸ್ ಬಿನ್ ಟೇಕನ್ ಪ್ಲೇಸ್ ಅಂತ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಎರಡನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಪಿರಿಯಾಡಿಕ್ ಪ್ರಾಪರ್ಟೀಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಗೊತ್ತು, we arrange the elements in rows and columns in a periodic table. How they're going to vary, how we are arrange them systematically, we arrange them based on their periodicity and after a certain interval of time same elements having the same chemical property will come behind that. ಅಂತದಕ್ಕೆ ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. 4 ಪಿರಿಯಾಡಿಕ್ ಪ್ರಾಪರ್ಟೀಸ್ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಅಟಾಮಿಕ್ ಸೈಜು, ಎರಡನೇದು ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳ್ತಾರೆ, ಮೂರನೇದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳ್ತಾರೆ, ಎಲೆಕ್ಟ್ರೋನೆಗೆಟಿವಿಟಿ. ಹೌ ಇಟ್ ಹ್ಯಾಪನ್ಸ್, ಹೌ ಇಟ್ ಗೋಯಿಂಗ್ ಟು ಚೇಂಜ್, ಟ್ರೆಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಯಾಕೆ ಇನ್ಕ್ರೀಸ್ ಆಗುತ್ತೆ ಯಾಕೆ ಡಿಕ್ರೀಸ್ ಆಗುತ್ತೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಎನಿವೆ ನಿಮ್ಗೆ ಗೊತ್ತು, ಪಿರಿಯಾಡಿಕ್ ಟೇಬಲ್ ನಾವೇನು ಮಾಡಿದ್ದೀವಿ, ವಿ ಅರೇಂಜ್ ದಿ ಎಲಿಮೆಂಟ್ಸ್, ದ ನೋನ್ ಎಲಿಮೆಂಟ್ಸ್. ಈಗ 118 ಎಲಿಮೆಂಟ್ಸ್ ನಮ್ಗೆ ಗೊತ್ತಿದೆ. ಅದನ್ನೆಲ್ಲ ಏನು ಮಾಡಿದ್ದೀವಿ, ಸಿಸ್ಟಮ್ಯಾಟಿಕ್ ಆಗಿ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ನಾವೇನು ಮಾಡಿದ್ವಿ, ಅರೇಂಜ್ ದೆಮ್ ಇನ್ ಎ ಟೇಬಲ್, ಇನ್ ದಿ ಫಾರ್ಮ್ ಆಫ್ ಎ ಟೇಬಲ್. ರೋಸು ಮತ್ತು ಕಾಲಮ್ಸ್ ಅಲ್ಲಿ ಹಾಕಿ ಅದನ್ನ ಅರೇಂಜ್ ಮಾಡಿದ್ವಿ. ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ. ಸೊ ಎಗೇನ್ ಕೆಲವೊಂದು ಅದರಲ್ಲಿ ಮ್ಯಾನ್ ಮೇಡ್ ಇದೆ, ಕೆಲವೊಂದು ನ್ಯಾಚುರಲ್ ಆಗಿರುವಂಥದ್ದು ಇದೆ. ಸೊ ಮ್ಯಾನ್ ಮೇಡ್ ಏನಿದೆಯಲ್ಲ ಅದೆಲ್ಲ ಪರ್ಟಿಕ್ಯುಲರ್ಲಿ ಆಕ್ಟಿನಾಯ್ಡ್ಸು ಮತ್ತು ಲ್ಯಾಂಥನಾಯ್ಡ್ಸ್ ಅಂತ ಏನು ಹೇಳ್ತಿರಲ್ಲ ಅದೆಲ್ಲ ಹೇಗೆ ನೇಮ್ ಮಾಡಿದೀವಿ ನಾವು ಅಂದರೆ ಬೇಸ್ಡ್ ಆನ್ 4 P's. ಪ್ಲೇಸ್ ಇರ್ಬೋದು, ಪ್ಲಾನೆಟ್ ಇರ್ಬೋದು, ಪರ್ಸನಾಲಿಟಿ ಇರ್ಬೋದು, ಸೊ ಪೊಸಿಷನ್ ಇರ್ಬೋದು. ಆ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ನೇಮ ಮಾಡಿದ್ವಿ. ಸೊ ಹಾಗೆ ಸೀಬಾರ್ಗ್ ಅಂತ ಒಬ್ರು ಸೈಂಟಿಸ್ಟ್ ಇದ್ದಾರೆ. ಅವ್ರು ನಿಯರ್ಲಿ 8 ಎಲಿಮೆಂಟ್ಸ್ನ ಡಿಸ್ಕವರ್ ಮಾಡಿದ್ದಾರೆ, 8 ಐಸೋಟೋಪ್ಸ್ನ ಡಿಸ್ಕವರ್ ಮಾಡಿದ್ದಾರೆ, ಅಗೇನ್ ಅಲಾಂಗ್ ವಿತ್ ಹಿಸ್ ಕೊಲೀಗ್ಸ್. So he is the only person who got a name in the periodic table when he was alive. He was died in 1999, but ಅವ್ರು ಬದುಕಿದ್ದಾಗಲೇ. ಫಾರ್ ಎಕ್ಸಾಂಪಲ್ ಈಗ ಮೇಡಮ್ ಕ್ಯೂರಿ ಇರ್ಬೋದು, ರೂದರ್ ಫೋರ್ಡ್ ಇರ್ಬೋದು, ಅವ್ರದ್ದು ಕಾಂಟ್ರಿಬ್ಯೂಷನ್ ಏನು ಕೊಟ್ಟಿದಾರಲ್ಲ ಟು ದಿ ಕೆಮಿಸ್ಟ್ರಿ, ಪರ್ಟಿಕ್ಯುಲರ್ಲಿ ಎಲಿಮೆಂಟ್ರಿ ಕೆಮಿಕಲ್ ಎಲಿಮೆಂಟ್ಸ್ಗೆ ಅಥವಾ ಅಟಾಮಿಕ್ ಸ್ಟ್ರಕ್ಚರ್ಗೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದಾರಲ್ಲ ಆ ಬೇಸಿಸ್ ಮೇಲೆ ಆ ಎಲ್ಲ ಸೈಂಟಿಸ್ಟ್ಗಳ ಹೆಸರುಗಳನ್ನ ಅಥವಾ ಪ್ಲೇಸ್ನ, ಅವ್ರು ಹುಟ್ಟಿದ ಜಾಗ ಆ ಥರ ಕೊಡ್ತಿದ್ದಾರೆ. ಸೀಬರ್ಗ್ ಅನ್ನೋನ್ಗೆ ನೇಮ್ ಮಾಡಿದಾರಲ್ಲ, ಬೇರೆಯವ್ರಿಗೆಲ್ಲ ಹೇಗೆ ಅವ್ರದ್ದು ಪಿರಿಯಾಡಿಕ್ ಟೇಬಲಲ್ಲಿ ಅವ್ರದ್ದು ನೇಮ್ ಬಂತು ಅಂದರೆ ಆಫ್ಟರ್ ದೇರ್ ಡೆತ್. ಬಟ್ ಈ ಇಸ್ ದ ಓನ್ಲಿ ಪರ್ಸನ್ ಹೂ ಗಾಟ್ ಇಸ್ ನೇಮ್ ವೆನ್ ಹಿ ವಾಸ್ ಅಲೈವ್. ಸೊ ದಟ್ ಇಸ್ ಅ ಎಕ್ಸ್ಟ್ರಾರ್ಡಿನರಿ ಥಿಂಗ್. ಸೊ ಅವರು ಪಿರಿಯಾಡಿಕ್ ಟೇಬಲ್ ಬಗ್ಗೆ ಏನು ಹೇಳ್ತಾರೆ ಅಂದರೆ, ನನಗೆ ಗೊತ್ತು ಪಿರಿಯಾಡಿಕ್ ಟೇಬಲ್ ಇಸ್ ಅ ಬ್ಯಾಕ್ ಬೋನ್ ಆಫ್ ಕೆಮಿಸ್ಟ್ರಿ. ಅದಿಲ್ಲ ಅಂದರೆ ನಾವು ಇರೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಬೆನ್ನು ಮೂಳೆಗಳಿದೆಯಲ್ಲ ಮನುಷ್ಯನಿಗೆ, ಅದೇ ಥರ ನಮ್ಮ ಕೆಮಿಸ್ಟ್ರಿಗೆ ಬ್ಯಾಕ್ ಬೋನ್ ಯಾವುದು ಅಂತಂದರೆ ಪಿರಿಯಾಡಿಕ್ ಟೇಬಲ್. ಸೊ ಸೀಬರ್ಗ್ ಏನು ಹೇಳ್ತಾರೆ ಅಂತ, ದ ಪಿರಿಯಾಡಿಕ್ ಟೇಬಲ್ is arguably the most important concept in chemistry, both in principle and in practice. It is everyday support for the student. It suggests new avenues of research to professionals, and it provides ಆರ್ಗನೈಸೇಷನ್ ಆಫ್ ದಿ ಓಲ್ಡ್ ಕೆಮಿಸ್ಟ್ರಿ. ಸೊ ಇದು ಪಿರಿಯಾಡಿಕ್ ಟೇಬಲ್ ಏನು ಅಂತಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬೋತ್ ಪ್ರಿನ್ಸಿಪಲ್ ತಿಳ್ಕೊಳ್ಳೋಕ್ಕೂ ಮತ್ತು ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡೋದಕ್ಕೂ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈಗ ಇರೋರಿಗೆ ಯಾವ್ಯಾವ ಎಲಿಮೆಂಟ್ಸ್ ಇದೆ, ಹೇಗಿದೆ ಅದನ್ನು ತಿಳ್ಕೊಳ್ಳೋಕ್ಕೂ ಇಂಪಾರ್ಟೆಂಟು. ನ್ಯೂ ಅವೆನ್ಯೂಸ್ ಏನಿದೆ ಇನ್ ದ ಫೀಲ್ಡ್ ಆಫ್ ಕೆಮಿಸ್ಟ್ರಿ ಅದನ್ನು ತಿಳ್ಕೊಳ್ಳೋಕ್ಕೂ ನಮಗೆ ಪಿರಿಯಾಡಿಕ್ ಟೇಬಲ್ ಹೆಲ್ಪ್ ಮಾಡುತ್ತೆ. ಇಟ್ಸ್ ಎ ರಿಮಾರ್ಕಬಲ್ ಡೆಮಾನ್ಸ್ಟ್ರೇಷನ್ ಆಫ್ ದಿ ಫ್ಯಾಕ್ಟ್ ದಟ್ ದ ಕೆಮಿಕಲ್ ಎಲಿಮೆಂಟ್ಸ್ ಆರ್ ನಾಟ್ ರ್ಯಾಂಡಮ್ ಕ್ಲಸ್ಟರ್ ಆಫ್ ಎಂಟಿಟೀಸ್ ಬಟ್ ಇನ್ಸ್ಟೆಡ್ ಡಿಸ್ಪ್ಲೇ ಟ್ರೆಂಡ್ಸ್ ಅಂಡ್ ಲೈ ಟುಗೆದರ್ ಇನ್ ಫ್ಯಾಮಿಲೀಸ್. ಸೊ ಈ ಪಿರಿಯಾಡಿಕ್ ಟೇಬಲ್ ನಾವು ಹೆಂಗೆ ಬೇಕು ಹಂಗೆ ರ್ಯಾಂಡಮ್ ಆಗಿ ಅರೇಂಜ್ ಮಾಡಿಲ್ಲ, ಸಿಸ್ಟಮ್ಯಾಟಿಕ್ ಆಗಿ. ಸೊ ಏನು ಮಾಡಿದ್ದೀವಿ, ಅದನ್ನ ವಿತ್ ಸಮ್ ಸೈಂಟಿಫಿಕ್ ಅಪ್ರೋಚ್ ವಿ ಹ್ಯಾವ್ ಅರೇಂಜ್ಡ್, ಐದರ್ ಇನ್ ದಿ ಗ್ರೂಪ್ಸ್ ಅಥವಾ ಪೀರಿಯಡ್ಸ್ ಅಥವಾ ಫ್ಯಾಮಿಲೀಸ್ ಅಲ್ಲಿ ಅದನ್ನ ಅರೇಂಜ್ ಮಾಡಿದ್ದೀವಿ. ಸೊ ಆನ್ ಅವೇರ್ನೆಸ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ ಇಸ್ ಎಸೆನ್ಷಿಯಲ್ ಟು ಎವ್ರಿ ಒನ್ ಹೂ ವಿಶಸ್ disangle the world and see how it build up from the fundamental building blocks of the elements, the chemical elements ಅಂತ ಹೇಳ್ತಾರೆ. ಸೀಬರ್ಗ್ನೆ he appreciate how we have done the periodic table. ಸೊ ಇಂಪಾರ್ಟೆನ್ಸ್ ಆಫ್ ಪಿರಿಯಾಡಿಕ್ ಟೇಬಲ್ ನ ನೀವು ತಗೊಂಡ್ರೆ, ಪಿರಿಯಾಡಿಕ್ ಟೇಬಲ್ ಏನಾಗುತ್ತೆ ಅಂದ್ರೆ, ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಹೇಳಿದಾಗ ಇಟ್ ವಾಸ್ ಬೇಸ್ಡ್ ಆನ್ ಅಟಾಮಿಕ್ ಮಾಸಸ್, ಬಟ್ ಲೇಟರ್ ವಿ ಕೇಮ್ ಟು ನೋ ದಟ್ ಅಕಾರ್ಡಿಂಗ್ ಟು ಮೌಲಿಸ್ modern periodic table prakara we are going to arrange the elements in the increasing order of their atomic numbers, not by their atomic masses. We are going to arrange them in the horizontal and vertical columns. Horizontal rows ke periods anta karitivi, 7 periods ide. Vertical rows columns enidiyalla adike navenu anta karitivi, groups anta karitivi, 18 groups ide.
ಅಟಾಮಿಕ್ ನಂಬರ್ಸ್, ಈಗ ನೀವು ಪೀರಿಯಡ್ಸ್ನ ತಗೊಂಡ್ರೆ ಪೀರಿಯಡ್ಸ್ ಅಲ್ಲಿ ಏನಾಗುತ್ತೆ, ಆರಿಸಾಂಟಲ್ ಗ್ರೋಸ್ ಇದೆ. ಎಷ್ಟು ಪೀರಿಯಡ್ಸ್ ಇದೆ? 7 ಪೀರಿಯಡ್ಸ್ ಇದೆ. ಒಂದು ಎಲಿಮೆಂಟ್ ಇಂದ ಇನ್ನೊಂದು ಎಲಿಮೆಂಟ್ಗೆ ಅಟಾಮಿಕ್ ನಂಬರ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. 2 ಆದ್ಮೇಲೆ 3 3. ಸೊ ಪೀರಿಯಡ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ದೇರ್ ವಿಲ್ ಬಿ ಎ ಕನ್ಸಿಕ್ಯೂಟಿವ್ ನಂಬರ್ ಇರುತ್ತೆ, ಒನ್ ಆಫ್ಟರ್ ದಿ ಅದರ್ ಬರ್ತಾ ಹೋಗುತ್ತೆ. ಆದ್ರೆ ಕೆಳಗಡೆ ಗ್ರೂಪ್, ಇದು ಕೆಳಗಡೆ ತಗೊಂಡ್ರೆ ಗ್ರೂಪ್ ಅಂತ ಹೇಳ್ತೀವಿ. ಅಂದ್ರೇನು, ವರ್ಟಿಕಲ್ ಕಾಲಮ್ಸ್ ಅಂತ ತಗೊಂಡ್ರೆ ಗ್ರೂಪ್ಸ್ ಅಂತ ಹೇಳ್ತೀವಿ. ಒಂದನೇ ಎಲಿಮೆಂಟ್ಗೆ ಎರಡನೇ ಎಲಿಮೆಂಟ್ಗೆ ಪಿರಿಯಾಡಿಕಲಿ ದೇ ಗೋಯಿಂಗ್ ಟು ಹ್ಯಾವ್ ದಿ ನಂಬರ್, ನಾಟ್ ದಿ ಸೇಮ್. ದ ಎಲಿಮೆಂಟ್ಸ್ ವಿತ್ ದ ಸೇಮ್ ಗ್ರೂಪ್ ಹ್ಯಾವ್ ಸೇಮ್ ವೇಲೆನ್ಸ್ ಶೆಲ್ ಆರ್ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ನಾವು ಈಗ ಪೀರಿಯಡ್ಸ್ನ ಗ್ರೂಪ್ಸ್ನ ತಗೊಂಡ್ರೆ ದೇ ಹ್ಯಾವ್ ಅರೇಂಜ್ಡ್ ಅಕಾರ್ಡಿಂಗ್ ಟು ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. SPDF ಬ್ಲಾಕ್ ಅಂತ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪ್ರಕಾರ ನಾವು ಗ್ರೂಪ್ಸ್ನ ಅರೇಂಜ್ ಮಾಡಿದ್ವಿ. 18 ಗ್ರೂಪ್ಸ್ ಇದೆ. ಸೊ ಪ್ರತಿಯೊಂದು ಗ್ರೂಪಲ್ಲೂ ಆ ಎಲ್ಲ ಎಲಿಮೆಂಟ್ಸ್ನ ದೇ ಗೋಯಿಂಗ್ ಟು ಹ್ಯಾವ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ, ಇಟ್ ರಿಮೈನ್ಸ್ ದಿ ಸೇಮ್ ಇನ್ ದಿ ಕೇಸ್ ಆಫ್ ಗ್ರೂಪ್ಸ್. ಆ ಥರ ಪೀರಿಯಡ್ಸ್ನ ತಗೊಂಡ್ರೆ ಏನಾಗುತ್ತೆ, ಅವು ವೇಲೆನ್ಸ್ ಎಲೆಕ್ಟ್ರಾನ್ಸು ಸೇಮ್ ಇರೋದಿಲ್ಲ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರಿಮೆಂಟಲಿ ಏನಾಗ್ತಾ ಹೋಗ್ಬೋದು, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ಕೋಬೇಕಾಗತ್ತೆ ಪೀರಿಯಡ್ಸ್ ಅಂದ್ರೆ ಏನು, ಗ್ರೂಪ್ಸ್ ಅಂದ್ರೆ ಏನು. ನಾನು ಪಿರಿಯಾಡಿಸಿಟಿ ಹೇಳಬೇಕು ಅಂದ್ರೆ ಗ್ರೂಪ್ಸ್ ಅಲ್ಲಿ ಆಗತ್ತಾ ಅಥವಾ ಪೀರಿಯಡ್ಸ್ ಅಲ್ಲಿ ಆಗತ್ತಾ ಅಂತ ನಾನು ಹೇಳಬೇಕು. ನಾನು ಮುಂಚೆನೇ ಹೇಳ್ದಂಗೆ ಪಿರಿಯಾಡಿಕ್ ಟೇಬಲ್ನ ನಾವೇನು ಮಾಡಿದ್ವಿ, 4 ಗ್ರೂಪ್ಗಳಾಗಿ ಕ್ಲಾಸಿಫೈ ಮಾಡಿದ್ವಿ. SPDF ಅಂತ, ಬೇಸ್ಡ್ ಆನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬೇಸ್ಡ್ ಆನ್ ದಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಯಾವುದಿದೆ ಅದ್ರ ಪ್ರಕಾರ ಮಾಡ್ತಾ ಇದ್ವಿ. ಹೈಡ್ರೋಜನ್ನ ನಾನು ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಂತ ಹೇಳ್ತೀನಿ. ಅದೇ ಥರ ಮೆಟಲ್ಸ್ ಇದೆ, ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾನ್ ಮೆಟಲಾಯ್ಡ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ಕೊಳ್ತಾ ಇದ್ವಿ. ಸಮ್ ಕಾಂಪೌಂಡ್ಸ್ನ ಮೆಟಲ್ಸ್ ಅಂತ ಕರಿತೀವಿ, ಸಮ್ ಕಾಂಪೌಂಡ್ಸ್ನ ನಾನ್ ಮೆಟಲ್ಸ್ ಅಂತ ಕರಿತೀವಿ. 2 ಕ್ಯಾರೆಕ್ಟರ್ ಇರುವಂಥದ್ರ ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಸೊ ಮೆಜಾರಿಟಿ ಆಫ್ ದಿ ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್ಸ್ ಆರ್ ಮೆಟಲ್ಸ್. ನಿಯರ್ಲಿ ಒಂದು 70% ಅಷ್ಟು ಮೆಟಲ್ಸ್ ಇದೆ, ಓನ್ಲಿ 30% ನಮಗೆ ನಾನ್ ಮೆಟಲ್ಸ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಈ ಎಲಿಮೆಂಟ್ಸು ಫಿಸಿಕಲ್ ಪ್ರಾಪರ್ಟೀಸು ಕೆಮಿಕಲ್ ಪ್ರಾಪರ್ಟೀಸ್ ಏನಾಗುತ್ತಲ್ಲ, ಪಿರಿಯಾಡಿಕಲಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಸೊ ಪಿರಿಯಾಡಿಕ್ ಟ್ರೆಂಡ್ಸ್ ಇನ್ ದಿ ಪ್ರಾಪರ್ಟೀಸ್ ಆಫ್ ಅನ್ ಎಲಿಮೆಂಟ್. ಸೊ ವಿ ಹ್ಯಾವ್ ಅರೇಂಜ್ ದಿ ಎಲಿಮೆಂಟ್ಸ್ ಇನ್ ಎ ಪಿರಿಯಾಡಿಕ್ ಟೇಬಲ್ ಇನ್ ಅ ರೆಗ್ಯುಲರ್ ಮ್ಯಾನರ್, ಇನ್ ಎ ಸಿಸ್ಟಮ್ಯಾಟಿಕ್ ಮ್ಯಾನರ್. ಸೊ ಗ್ರೂಪಲ್ಲಿ ಏನಾಗುತ್ತೆ ಅಂದ್ರೆ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ಅಟಾಮಿಕ್ ನಂಬರ್ ಇರುವಂಥದ್ದನ್ನೇ ಅರೇಂಜ್ ಆಗ್ತಾ ಹೋಗುತ್ತೆ. ಆದ್ರೆ ಪೀರಿಯಡ್ ಬಂದಾಗ ಏನಾಗ್ತಾ ಹೋಗುತ್ತೆ ಅಂದ್ರೆ ಅದು ಇನ್ಕ್ರಿಮೆಂಟಲಿ ಅಥವಾ ಇನ್ಕ್ರೀಸ್ ಆಗ್ಬೋದು, ಇಲ್ಲ ಅಂದ್ರೆ ಡಿಕ್ರೀಸ್ ಆಗ್ಬೋದು. ಸೊ ಪಿರಿಯಾಡಿಕಲಿ ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಪ್ರಾಪರ್ಟೀಸ್. ಸೊ ಯಾವ್ಯಾವ ಪ್ರಾಪರ್ಟಿ, ಅಟಾಮಿಕ್ ಸೈಜ್ ಆಗ್ಬೋದು, ಅಯನೈಸೇಷನ್ ಎಂಥಾಲ್ಪಿ ಆಗ್ಬೋದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಗ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ ಆಗ್ಬೋದು. ಅಯನೈಸೇಷನ್ ಎಂಥಾಲ್ಪಿಗೆ ಅಯನೈಸೇಷನ್ ಎನರ್ಜಿ ಅಂತಾನೂ ಕರೀತಾರೆ. ಅದೇ ತರ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಗೆ ಎಲೆಕ್ಟ್ರಾನ್ ಅಫಿನಿಟಿ ಅಂತಾನೂ ಕೆಲವು ಬುಕ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂದ್ರೆ ಏನು ಅಂದ್ರೆ, ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ ಶೋ ದಿ ಗ್ರಾಜುಯಲ್ ಚೇಂಜ್ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದಿ ಪೀರಿಯಡ್ ಅಂಡ್ ಫ್ರಮ್ ಟಾಪ್ ಟು ಬಾಟಮ್ ಇನ್ ದಿ ಗ್ರೂಪ್. ಇದಕ್ಕೆ ಏನಂತ ಕರಿತೀವಿ, ಪಿರಿಯಾಡಿಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಪರ್ಟೀಸ್ ನ ತಗೊಂಡ್ರೆ ನಾವು ಅರೇಂಜ್ ಮಾಡ್ಬಿಟ್ಟಿದ್ದೀವಿ. ಈಗ ಪ್ರಾಪರ್ಟೀಸ್ ನ ತಗೊಂಡ್ರೆ, ಫಿಸಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ನ ತಗೊಂಡ್ರೆ, ಆ ಪ್ರಾಪರ್ಟಿನಲ್ಲಿ ಏನಾಗುತ್ತೆ, ಗ್ರಾಜುಯಲ್ ಚೇಂಜ್ ಇರುತ್ತೆ. ಫ್ರಮ್ ಟಾಪ್ ಟು ಬಾಟಮ್ ಇರ್ಬೋದು, ಇಲ್ಲ ಅಂದ್ರೆ ಅಕ್ರಾಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಲೆಫ್ಟ್ ಟು ರೈಟ್ ಆಗ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಪಿರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. 4 ಪಿರಿಯಾಡಿಕ್ ಪ್ರಾಪರ್ಟೀಸು ಹೇಗಾಗತ್ತೆ ಅಲಾಂಗ್ ದಿ ಗ್ರೂಪ್, ಅಲಾಂಗ್ ದಿ ಪೀರಿಯಡ್, ಡೌನ್ ದಿ ಗ್ರೂಪ್ ಏನಾಗುತ್ತೆ ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಬರುವಂಥದ್ದು ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಇಸ್ ವೆರಿ ಡಿಫಿಕಲ್ಟ್. ಪ್ರಿಸೈಸ್ ಆಗಿ ಅಟಾಮಿಕ್ ಸೈಜ್ ನಾನು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಸೈಜು ತುಂಬಾ ಚಿಕ್ಕದಾಗಿದೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ ಕ್ಲೌಡ್, ನಾನು ಅಟಾಮಿಕ್ ಸೈಜ್ ತಗೋಬೇಕು ಅಂತಂದ್ರೆ ನ್ಯೂಕ್ಲಿಯಸ್ ಇಂದ ಎಲೆಕ್ಟ್ರಾನ್ಗೆ ಇರೋಂಥ ಡಿಸ್ಟೆನ್ಸ್ ಏನಿದ್ರೆ ಅದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಆ ಡಿಸ್ಟೆನ್ಸ್ ಬೇಕು ಅಂದ್ರೆ ಒಂದು ತುಂಬಾ ಸಣ್ಣದು, ನನ್ನ ಕಣ್ಣಿಗೆ ಕಾಣದೇ ಇರುವಂತದ್ದು ಸೈಜು ಅಟಾಮಿಕ್ ಸೈಜು. ಎರಡನೇದು ನಮ್ದು ಎಲೆಕ್ಟ್ರಾನ್ ಡೆನ್ಸಿಟಿ ಏನಿಲ್ಲ, ಔಟರ್ಮೋಸ್ಟ್ ಶೆಲ್ ಇರುವಂತ ಎಲೆಕ್ಟ್ರಾನ್ಸ್, ಅದಕ್ಕೆ ಶಾರ್ಪ್ ಬೌಂಡ್ರಿ ಇಲ್ಲ. ಸೊ ಅಂದ್ರೆ ಏನಾಗುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಹೀಗಿರ್ಬೋದು ಅಂತ ಇದೆ, ಶಾರ್ಪ್ ಬೌಂಡ್ರಿ ಇಲ್ಲದೆ ಇರೋದಕ್ಕೋಸ್ಕರ ನಾನು ಎಕ್ಸಾಕ್ಟ್ ಆಗಿ ಸೈಜ್ ನ ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಪ್ರಾಕ್ಟಿಕಲ್. ಸೊ ಹಂಗಾರೆ ಬೇರೆ ಮೆಥಡ್ ಏನ್ ಮಾಡ್ಬೋದು ಅಂದಾಗ, ದೇ ಥಾಟ್ ವಿ ನೋ ದಟ್ ಆಟಮ್ಸ್ ಏನಾಗುತ್ತೆ, ಸ್ಪೆರಿಕಲ್ ಸೈಜ್ ಅಲ್ಲಿ ಇರುತ್ತೆ. ಸ್ಪೆರಿಕಲ್ ಅಂದ್ರೆ ಏನ್ ಮಾಡೋದು, ವಿ ಕ್ಯಾನ್ ಫೈಂಡ್ ಔಟ್ ದಿ ರೇಡಿಯಸ್, ಫ್ರಮ್ ದಿ ರೇಡಿಯಸ್ ವಿ ಕ್ಯಾನ್ ಡೂ ಇಟ್ ಅಂತ ಹೇಳಿದ್ರು. ಏಕೆನ್ ರೇಡಿಯಸ್ ಕಂಡುಹಿಡಿಯೋದು ಏನಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅವಾಗ ಅವ್ರು ಏನ್ ಮಾಡಿದ್ರು, ಇಂಟರ್ ಅಯಾನಿಕ್ ಡಿಸ್ಟೆನ್ಸ್ ತಗೊಂಡು ಹಾಫ್ ಆಫ್ ದಟ್ ವಿಲ್ ಟೇಕ್ ಅಂತ ಕನ್ಸಿಡರ್ ಮಾಡ್ಕೊಂಡು ಅದ್ರ ಪ್ರಕಾರ ಅವ್ರು ಏನ್ ಮಾಡಿದ್ರು, ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಹೇಳೋದಕ್ಕೆ ಟ್ರೈ ಮಾಡಿದ್ರು. ಅದರಲ್ಲಿ ಇಫ್ ಇಟ್ ಇಸ್ ಎ ನಾನ್ ಮೆಟಲ್, ನಿಮ್ಗೆ ಕೊಟ್ಟಿರುವಂಥ ಎಲಿಮೆಂಟ್ ಏನಾದರೂ ನಾನ್ ಮೆಟಲ್ ಆಗಿತ್ತು, ಅದೇನಾದರೂ ಬಾಂಡ್ ಫಾರ್ಮೇಷನ್ ಆಗಿತ್ತು. ಫಾರ್ ಎಕ್ಸಾಂಪಲ್ ಬಿಟ್ವೀನ್ ಕ್ಲೋರಿನ್ ಅಂಡ್ ಕ್ಲೋರಿನ್ ಮತ್ತೆ ಕ್ಲೋರಿನ್ ಮಧ್ಯೆ ಏನಾಗ್ತಿದೆ, ಕೋಲ್ ಅಂಡ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಅವೆರಡರ ಮಧ್ಯೆ ಬಾಂಡ್ ಲೆಂತ್ ಏನಿದೆಯಲ್ಲ, ಬಾಂಡ್ ಲೆಂತ್ಗೆ ನಾವೇನಂತ ಕರಿತೀವಿ, ಇಂಟರ್ ಅಯಾನಿಕ್ ಅಥವಾ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಆ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ನ ಕಂಡಿಡ್ಕೊಂಡು ಹಾಫ್ ಆಫ್ ದಟ್ ತಗೊಂಡ್ರೆ ನನಗೆ ಆವಾಗ ಏನಾಗುತ್ತೆ,
ಕೋವಲೆಂಟ್ ರೇಡಿಯಸ್ ಬರುತ್ತೆ ಅಂತ ನಾನು ಚಿತ್ರದಲ್ಲಿ ದೊಡ್ಡದಾಗಿ ತೋರಿಸಿದ್ದೀನಿ. ಆದರೆ ಆಕ್ಚುಲಿ ಏನಾಗಿರುತ್ತೆ, ಅವೆರಡು ಏನಾಗುತ್ತೆ, ದೇ ವಿಲ್ ಬಿ ವೆರಿ ಕ್ಲೋಸ್ ಟು ಈಚ್ ಅದರ್. ಹಾಫ್ ಆಫ್ ದಟ್ ಡಿಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಕೋವಲೆಂಟ್. ಸೊ ಇಲ್ಲೊಂದು ಕ್ಲೋರಿನ್ ಇದೆ, ಇಲ್ಲೊಂದು ಕ್ಲೋರಿನ್ ಇದೆ. ನಾನು ಇಲ್ಲಿ ತೋರಿಸಿರೋಷ್ಟು ಡಿಸ್ಟೆನ್ಸ್ ಇರೋದಿಲ್ಲ, ಇದು ಕಡಿಮೆ ಇರುತ್ತೆ. ಅಲ್ಲಿ ಹಾಫ್ ಆಫ್ ದಟ್ನ ತಗೊಂಡಾಗ ನನಗೆ ಏನಾಗುತ್ತೆ, ಕೋವಲೆಂಟ್ ರೇಡಿಯಸ್ ಬರುತ್ತೆ. ಸೊ ದಿಸ್ ಇಸ್ ಅ ಪ್ರಾಕ್ಟಿಕಲ್ ವೇ ಐ ಕ್ಯಾನ್ ಫೈಂಡ್ ಔಟ್ ದಿ ಅಟಾಮಿಕ್ ಸೈಜ್ನ ನಾನು ರೀತಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಲೋರಿನ್ ತಗೊಂಡ್ರೆ 198 ಪೈಕೋಮೀಟರ್. ಅಗೇನ್ ಇದು ಡಿಸ್ಟೆನ್ಸ್ನ ನಾವು ಪೈಕೋಮೀಟರ್ ಹೇಳ್ತಾರೆ, ಆಂಗ್ಸ್ಟ್ರಮ್ ಯೂನಿಟ್ ಹೇಳ್ತಾರೆ. ಇಲ್ಲ ನಾನು ಪೈಕೋಮೀಟರ್ ತಗೊಳ್ತಾ ಇದ್ದೀನಿ, ಅದರಲ್ಲಿ ಹಾಫ್ ಆಫ್ ತಗೊಂಡ್ರೆ 99 ಆಗುತ್ತೆ. ಸೊ ಹಾಗಾಗಿ ಕ್ಲೋರಿನ್ ಅಟಾಮಿಕ್ ಸೈಜ್ ಎಷ್ಟಾಗುತ್ತೆ ಅಂದರೆ 99 ಪೈಕೋಮೀಟರ್ ಅಂತ ನಾನು ಕನ್ಸಿಡರ್ ಮಾಡ್ಕೋಬಹುದು. ಈ ರೀತಿಯಾಗಿ ತಗೋಬಹುದು ಇಫ್ ಇಟ್ಸ್ ಅ ನಾನ್ ಮೆಟಾಲಿಕ್. ಮೆಟಾಲಿಕ್ ಇತ್ತು ಅಂತಂದ್ರೆ ಆ ರೇಡಿಯಸ್ಗೆ ನಾವೇನಂತ ಕರಿತೀವಿ, ಮೆಟಾಲಿಕ್ ರೇಡಿಯಸ್. ಅಗೇನ್ ಇಲ್ಲೂ ಏನ್ ಮಾಡ್ತೀವಿ, ಎರಡು ಮೆಟಲ್ ಮಧ್ಯೆ ಇರುವಂತ ಬಾಂಡ್, ಇಂಟರ್ ಅಯಾನಿಕ್ ಬಾಂಡ್ ಏನಿಲ್ಲ ಅಥವಾ ಇಂಟರ್ ಮಾಲಿಕ್ಯುಲರ್ ಬಾಂಡ್ ಏನಿಲ್ಲ, ಅದನ್ನ ಡಿಸ್ಟೆನ್ಸ್ ತಗೊಳ್ತೀವಿ. ಹಾಫ್ ಆಫ್ ದಟ್ ವಿಲ್ ಗೋಯಿಂಗ್ ಟು ಗಿವ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕಾಪರ್ನ ತಗೊಂಡ್ರೆ 256 ಪೈಕೋಮೀಟರ್ ಇದೆ, ಹಾಫ್ ಆಫ್ ದಟ್ ತಗೊಂಡ್ರೆ 128. ಸೊ ಕಾಪರ್ದು ಎಷ್ಟಿದೆ ಅಂದ್ರೆ 128. ಸೊ ನಾನು ಏನಂತ ಕನ್ಸಿಡರ್ ಮಾಡ್ಕೋಬಹುದು, ಅಟಾಮಿಕ್ ರೇಡಿಯಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಕೋವಲೆಂಟ್ ರೇಡಿಯಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಮೆಟಾಲಿಕ್ ರೇಡಿಯಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಎರಡೂ ಸೇರ್ಕೊಂಡು ನಾವೇನಂತ ಹೇಳ್ತೀನಿ, ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತೀನಿ. ಅಟಾಮಿಕ್ ರೇಡಿಯಸ್ ರೆಫರ್ಸ್ ಟು ಬೋತ್ ಕೋವಲೆಂಟ್ ಅಂಡ್ ಮೆಟಾಲಿಕ್ ರೇಡಿಯಸ್ ಡಿಪೆಂಡಿಂಗ್ ಅಪಾನ್ ವೆದರ್ ಇಟ್ಸ್ ಅ ನಾನ್ ಮೆಟಲ್ ಆರ್ ಮೆಟಲ್ ಆಗಿದ್ರೆ ನಾನು ಅಟಾಮಿಕ್ ರೇಡಿಯಸ್ ನ ಹೇಳ್ತೀನಿ. ಹಾಗಾದ್ರೆ ಅಟಾಮಿಕ್ ರೇಡಿಯಸ್ ನ ಹೆಂಗ್ ಡಿಫೈನ್ ಮಾಡಬೇಕು? ಅಟಾಮಿಕ್ ರೇಡಿಯಸ್ ನಾನು 1/2 ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಕೋವಲೆಂಟ್ ರೇಡಿಯಸ್ ಹೇಳಿದಾಗ ಅಥವಾ ಮೆಟಾಲಿಕ್ ರೇಡಿಯಸ್ ಹೇಳಿದಾಗ ನಾನು ಅದಕ್ಕೆ ಹೇಳ್ತೀನಿ. ಅಟಾಮಿಕ್ ರೇಡಿಯಸ್ ನ ಹೇಳಿದಾಗ ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಟು ದಿ ಔಟರ್ ಮೋಸ್ಟ್ ಶೆಲ್ ಆಫ್ ದಿ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಆಸ್ ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯಾ ಕ್ಯಾನ್ ಬಿ ಮೆಜರ್ಡ್. ಅದನ್ನ ಹೆಂಗ್ ಮೆಜರ್ ಮಾಡ್ತಾರೆ ಅಂತಂದ್ರೆ ಎಕ್ಸ್ರೇಸ್ ಅಲ್ಲಿ, ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಯೂನಿಟ್ ಯಾವ್ದು ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ ಪೈಕೋಮೀಟರ್ ಅಥವಾ ಆಂಗ್ಸ್ಟ್ರಮ್ ಯೂನಿಟ್ಸ್ನ ನಾವು ಯೂನಿಟ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಮಗೆ ಹಂಗಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಹಾಗಾದ್ರೆ ಟ್ರೆಂಡ್ ಏನಾಗುತ್ತೆ, ಅಲಾಂಗ್ ದಿ ಪೀರಿಯಡ್ ಏನಾಗುತ್ತೆ, ಡೌನ್ ದಿ ಗ್ರೂಪ್ ಏನಾಗುತ್ತೆ ನೋಡ್ಬೇಕು. ಫಸ್ಟ್ ನಾನು ಏನ್ ಮಾಡ್ತೀನಿ, ಪೀರಿಯಡ್ ನ ತಗೊಳ್ತೀನಿ. ಸೊ ಅಟಾಮಿಕ್ ರೇಡಿಯಾ ಎಕ್ಸ್ಪ್ರೆಸ್ ಯಾವ್ದು ಎಕ್ಸ್ಪ್ರೆಸ್ ಮಾಡ್ತಾರೆ, ಪೈಕೋಮೀಟರ್ ಮಾಡ್ತಾರೆ ಅಕ್ರಾಸ್ ದಿ ಪೀರಿಯಡ್. ನಾನು ಸೆಕೆಂಡ್ ಪೀರಿಯಡ್ ಥರ್ಡ್ ಪೀರಿಯಡ್ ತಗೊಳ್ತಾ ಇದ್ದೀನಿ. ಸೊ ನೀವು ಪೀರಿಯಡ್ ಟೇಬಲ್ ನ ಪಕ್ಕದಲ್ಲಿ ಇಟ್ಕೊಂಡೇ ಓದ್ಕೋಬೇಕಾಗತ್ತೆ. ಲಿಥಿಯಂ, ಬೆರ್ಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಇದೆ. ಅದೇ ತರ ನೈಟ್ರೋಜನ್, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ಇದೆ. ಸೊ ಹೇಗಾಗುತ್ತೆ ಅಂತ ನೋಡ್ಕೊಳ್ಳ. ಲಿಥಿಯಂ ಇಂದ ಫ್ಲೋರಿನ್ಗೆ ತಗೊಂಡ್ರೆ ಅದು ಪೀರಿಯಡ್ ಇದೆ, ಸೆಕೆಂಡ್ ಪೀರಿಯಡ್ ಇರುವಂತ ಎಲಿಮೆಂಟ್ 152 ಇಂದ 64 ಆಗ್ತದೆ, ಅಲ್ಲಿ ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಇದೆ. ಆ ತರ ಥರ್ಡ್ ಪೀರಿಯಡ್ಗೆ ತಗೊಂಡ್ರೆ ಅಗೇನ್ ನಾನು ಐ ಆಮ್ ನಾಟ್ ಟೇಕನ್ ದಿ ನೋಬಲ್ ಗ್ಯಾಸಸ್ ನ ತಗೊಂಡಿಲ್ಲ, ಅಪ್ ಟು 17th ಗ್ರೂಪ್ ಎಲಿಮೆಂಟ್ಸ್ ಮಾತ್ರ ತಗೊಳ್ತಾ ಇದ್ದೀನಿ. ಅಟಾಮಿಕ್ ರೇಡಿಯಸ್ ತಗೊಂಡ್ರೆ 186 ಇಂದ 199ಗೆ ಬರ್ತಾ ಇದೆ. ಅದನ್ನ ಇನ್ನೊಂಥರ ಗ್ರಾಫಿಕಲ್ ಮೆಥಡ್ ಅಲ್ಲಿ ನಾನು ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಇಲ್ಲೇನಾಗುತ್ತೆ, ಲಿಥಿಯಂ ಟು ನಿಯಾನ್ಗೆ ತಗೊಂಡ್ರೆ ಏನಾಗುತ್ತೆ, ಅಗೇನ್ ಅಕ್ರಾಸ್ ದಿ ಇಫ್ ಐ ರೈಟ್ ದಿ ಅಟಾಮಿಕ್ ರೇಡಿಯಸ್ ಅಕ್ರಾಸ್ ದಿ ಅಟಾಮಿಕ್ ನಂಬರ್ ಬರೀತಾ ಹೋಗ್ತಾ ಇದೆ, ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಏನಾಯ್ತು, ಅಟಾಮಿಕ್ ರೇಡಿಯಾ ಏನಿದೆಯಲ್ಲ ಅಕ್ರಾಸ್ ದಿ ಪೀರಿಯಡ್ ಏನಾಗ್ತಾ ಇದೆ, ಫ್ರಮ್ ಲೆಫ್ಟ್ ಟು ರೈಟ್ ಏನಾಗ್ತಾ ಇದೆ, ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಇದೆ ಅಂತ ನಾವೀಗ ಯೋಚನೆ ಮಾಡಿದ್ರೆ, ಸೊ ನೀವು ಏನ್ ಮಾಡ್ಬೇಕು ಅಂದ್ರೆ ಡೌನ್ ದಿ ಗ್ರೂಪ್ ಅಲಾಂಗ್ ದಿ ಪೀರಿಯಡ್ ನ ತಗೊಂಡ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಆದ್ರೆ ಇನ್ಕ್ರೀಸ್ ಆಗ್ತಾ ಇರೋದು ಎಲ್ಲಿ ಆಡ್ ಆಗ್ತಾ ಇದೆ, ಟು ದಿ ಸೇಮ್ ಸಬ್ಶೆಲ್ ಅದು ಆಡ್ ಆಗ್ತಾ ಇದೆ. ಸೇಮ್ ಸಬ್ಶೆಲ್ಗೆ ಆಡ್ ಆಗ್ತಾ ಇದೆ ಅಂತಂದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. effective nuclear charge increases as atomic number increases. ಅವಾಗ ಏನಾಗುತ್ತೆ, ಶೆಲ್ಲಲ್ಲಿ ಇರುವಂತ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗುತ್ತೆ, ದೇ ವಿಲ್ ಕಮ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಹಾಗಾಗಿ ಏನಾಗುತ್ತೆ, ಸೈಜ್ ಸ್ಟ್ರಿಂಕ್ ಆಗುತ್ತೆ, ದೇರ್ ಬೈ ಸೈಜ್ ವಿಲ್ ಡಿಕ್ರೀಸ್. ಅಟಾಮಿಕ್ ರೇಡಿಯಾ ಏನ್ ಹೇಳುತ್ತೆ, ಸೆಂಟರ್ ಇಂದ ಔಟರ್ ಮೋಸ್ಟ್ ಶೆಲ್ಗೆ. ಆದ್ರೆ ಆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರೋಂಥದಕ್ಕೆ ಏನಾಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಯ್ತು, ಜಾಸ್ತಿ ಆಗ್ತಾ ಇದೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಇದ್ದಂಗೆ ಇಟ್ ಇಸ್ ಮೋರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ಹಂಗಾಗಿ ಸೈಜ್ ಏನಾಗ್ತಾ ಹೋಗುತ್ತೆ, ಸ್ಟ್ರಿಂಕ್ ಆಗ್ತಾ ಹೋಗುತ್ತೆ. ಅದೇ ತರ ನಾವೀಗ ಗ್ರೂಪ್ ಅಲ್ಲಿ ತಗೊಂಡ ಫ್ಯಾಮಿಲಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಫಸ್ಟ್ ಏನಿರ್ತಲ್ಲ, ಫಸ್ಟ್ ಮೆಂಬರ್ ಇದೆಯಲ್ಲ, ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಹೇಳ್ತೀವಿ, ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದನ್ನು ಪೈಕೋಮೀಟರ್ ತಗೊಳ್ತಾ ಇದ್ದೀವಿ. ನಾನು ಗ್ರೂಪ್ 1 ಮತ್ತೆ ಗ್ರೂಪ್ 17 ತಗೊಳ್ತಾ ಇದ್ದೀನಿ. ಗ್ರೂಪ್ 1 ಅಲ್ಲಿ ಏನಾಗ್ತಾ ಇದೆ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಇದೆ. ಗ್ರೂಪ್ 17ಗೆ ಫ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್ ತಗೊಳ್ತಾ ಇದ್ದೀವಿ. ಏನಾಗ್ತಾ ಇದೆ, ಡೌನ್ ದಿ ಗ್ರೂಪ್ ನೋಡ್ಕೊಳ್ಳಿ, 152 ಇರೋದು 262 ಆಯ್ತು. ಇನ್ ದಿ ಕೇಸ್ ಆಫ್ ಫಸ್ಟ್ ಗ್ರೂಪ್. 17th ಗ್ರೂಪ್ ತಗೊಂಡ್ರೆ ಫ್ಲೋರಿನ್ಗೆ 64 ಇದೆ, ಅಸ್ಟಟನ್ಗೆ ಏನಾಗ್ತಿದೆ 140 ಆಗ್ತಿದೆ. ಡೌನ್ ದಿ ಗ್ರೂಪ್ ಏನಾಗ್ತಿದೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ನಾನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡಿದ್ನು. ಏನಾಗುತ್ತೆ, ಅಗೇನ್ ನಾನು ಏನ್ ಮಾಡ್ತಾ ಇದ್ದೀನಿ, ಗ್ರೂಪ್ 1 ಮತ್ತೆ ಗ್ರೂಪ್ 17 ಕಂಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತಾ ಇದೆ, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಏನಾಗ್ತಾ ಇದೆ, ಇಲ್ಲೂ ಇನ್ಕ್ರೀಸ್ ಆಗ್ತಾ ಇದೆ. ಯಾಕಿರ್ಬೋದು ಅಂತ ಯೋಚನೆ ಮಾಡಿದಾಗ ಗೊತ್ತು, within the family, the vertical column of the periodic table, atomic radius increases regularly with atomic number as illustrated in the table and in the graph.
ಸೊ ಏನಾಗುತ್ತೆ, ಆಲ್ಕಲಿ ಮೆಟಲ್ಸ್ ಮತ್ತು ಹ್ಯಾಲಜನ್ಸ್ ನಾನು ಎರಡೂ ಕಂಪೇರ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ ಅಂದರೆ ಡೌನ್ ದಿ ಗ್ರೂಪ್ ಏನಾಗ್ತಾ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸು ಇನ್ಕ್ರೀಸ್ ಆಗ್ತಾ ಇದೆ. ಆದರೆ ಇನ್ಕ್ರೀಸ್ ಆಗಿದ್ದು ಏನಾಗ್ತಿದೆ, ಸೇಮ್ ಶೆಲ್ಲಲ್ಲೇ ಇಲ್ಲ, ಅದೇನಾಗ್ತಿದೆ ಬೇರೆ ಬೇರೆ ಶೆಲ್ಲಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಈಗ ಸೋಡಿಯಮ್ಮು ಮತ್ತು ನೀವು ಇಲ್ಲಿ ತಗೊಂಡ್ರೆ ಲಿಥಿಯಂ ಮತ್ತು ಸೋಡಿಯಂ ತಗೊಂಡ್ರೆ ಏನಾಗುತ್ತೆ ಅಂದರೆ ಲಿಥಿಯಂಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬೇರೆ ಇದೆ, ಸೋಡಿಯಂಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬೇರೆ ಇದೆ. ಡೌನ್ ದಿ ಗ್ರೂಪ್ ಹೋಗ್ತಾ ಇದ್ದಂಗೆ ನಂಬರ್ ಆಫ್ ಶೆಲ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸ್ ಆಗ್ತಾ ಹೋದಂಗೆ ಏನಾಗ್ತಾ ಹೋಗುತ್ತೆ ಅಂದರೆ ಸೈಜು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಡೌನ್ ದಿ ಗ್ರೂಪ್ ಏನಾಗುತ್ತೆ, ಅಟಾಮಿಕ್ ಸೈಜು ಇನ್ಕ್ರೀಸ್ ಆಗುತ್ತೆ. ಅಕ್ರಾಸ್ ದಿ ಪೀರಿಯಡ್ ಏನಾಗುತ್ತೆ, ಅಟಾಮಿಕ್ ಸೈಜು ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತಂದ್ರೆ ನೀವು ಏನು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಿಲ್ಲ, ಎಕ್ಸ್ಟ್ರಾ ಎಲೆಕ್ಟ್ರಾನ್ ಎಲ್ಲಿ ಹೋಗುತ್ತೆ, ಟು ದಿ ಸೇಮ್ ಸೆಲ್ಗೆ ಹೋಗುತ್ತೆ. ಶೆಲ್ಲು ಅದೇ ಇರುತ್ತೆ, ಡಿಸ್ಟೆನ್ಸ್ ವೈಸು ಅಷ್ಟೇ ಇರುತ್ತೆ, ಬಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಸೈಜು ಚಿಕ್ಕದಾಗುತ್ತೆ. ಡೌನ್ ದಿ ಗ್ರೂಪ್ ತಗೊಂಡ್ರೆ ಏನಾಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಇಟ್ಸ್ ನಾಟ್ ಆಡಿಂಗ್ ಟು ದಿ ಸೇಮ್ ಸಬ್ಶೆಲ್, ಇಟ್ಸ್ ಆಡ್ ಟು ಡಿಫ್ರೆಂಟ್ ಸಬ್ಶೆಲ್. ಬೇರೆ ಸಬ್ಶೆಲ್ಗಾದಾಗ ಏನಾಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ನು ಡಿಕ್ರೀಸ್ ಆಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸ್ ಆಯಿತು ಅಂತಂದ್ರೆ ಎಕ್ಸ್ಪಾನ್ಷನ್ ಆಗುತ್ತೆ, ಹಾಗಾಗಿ ಸೈಜು ದೊಡ್ಡದಾಗಿದೆ. ಸೊ ಹಾಗಾಗಿ ಅದು ಸೈಜು ಇನ್ಕ್ರೀಸ್ ಆಗ್ತಾ ಇದೆ. ಅಗೇನ್ ನಾನು ಮುಂಚೆನೇ ಹೇಳಿದೆ, ಹ್ಯಾವ್ ಟೇಕನ್ ಟಿಲ್ ಹ್ಯಾಲಜನ್ಸ್ ಅಂತ ತಗೊಂಡೆ. ಆದರೆ ನೋಟ್ ದ ಅಟಾಮಿಕ್ ರೇಡಿಯಸ್ ಆಫ್ ದಿ ನೋಬಲ್ ಗ್ಯಾಸಸ್ ಆರ್ ನಾಟ್ ಕನ್ಸಿಡರ್ಡ್ ಹಿಯರ್. ನಾನು ಅಟಾಮಿಕ್ ರೇಡಿಯಸ್ ಆಫ್ ದಿ ನೋಬಲ್ ಗ್ಯಾಸಸ್ನ ಕನ್ಸಿಡರ್ ಮಾಡ್ಕೊಂಡಿಲ್ಲ. ಅಲ್ಲೇನು ಮಾಡ್ತೀನಿ ಅಂತಂದರೆ ಮಾನೋ ಅಟಾಮಿಕ್ ಇದೆಯಾ, ಡೈ ಅಟಾಮಿಕ್ ಇದೆಯಾ, ಅದ್ರ ಮೇಲೆ ವಾಟರ್ ಮಾಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅಲ್ಲಿ ಕೋವಲೆಂಟ್ ರೇಡಿಯೋ ಇರಲ್ಲ, ಮೆಟಾಲಿಕ್ ರೇಡಿಯೋ ಇರಲ್ಲ, ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಅದನ್ನು ಅಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಸೊ ಇದು ಒಂದು ಕೇಸ್ ಆಯಿತು. ಎರಡನೇದು ಏನು ಮಾಡ್ತೀನಿ, ನಾನು ಅಯಾನಿಕ್ ರೇಡಿಯಸ್ ಅಂತ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತು, ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡ್ಬೋದು ಅಥವಾ ಒಂದು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ಬೋದು. ಎಲೆಕ್ಟ್ರಾನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಆಗುತ್ತೆ, ಅನಿಯಾನ್ ಅಂತ ಕರಿತೀವಿ. ಅಥವಾ ಎಲೆಕ್ಟ್ರಾನ್ ಲೂಸ್ ಆಯಿತು ಅಂತಂದರೆ ಕೆಟಯಾನ ಫಾರ್ಮ್ ಮಾಡುತ್ತೆ, ಕೆಟಯಾನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಆಯ್ತು ಏನಾಗುತ್ತಲ್ಲ, ಅವಾಗ ಏನು ರೇಡಿಯಸ್ ಇರುತ್ತಲ್ಲ ಆ ರೇಡಿಯಸ್ಗೆ ನಾವೇನಂತ ಕರಿತೀವಿ, ಅಯಾನಿಕ್ ರೇಡಿಯಸ್ ಅಂತ ಹೇಳ್ತೀವಿ. ಅಯಾನಿಕ್ ರೇಡಿಯಸ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಕ್ಲಿಯಸ್ ಆಫ್ ದಿ ಅಯಾನ್ ಅಪ್ ಟು ವಿಚ್ ಇಟ್ ಹ್ಯಾಸ್ ದ ಇನ್ಫ್ಲೂಯೆನ್ಸ್ ಆಫ್ ಎನ್ ಎಲೆಕ್ಟ್ರಾನ್ ಕ್ಲೌಡ್. ನಾನು ಮುಂಚೆನೇ ಹೇಳ್ದಂಗೆ ಔಟರ್ ಮೋಷನ್ ಇರುವಂಥ ಎಲೆಕ್ಟ್ರಾನ್ಗೆ ಡಿಮಾರ್ಕೇಶನ್, ಶಾರ್ಪ್ ಡಿಮಾರ್ಕೇಶನ್ ಇಲ್ಲ, ಓನ್ಲಿ ದ ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ. ಎಲೆಕ್ಟ್ರಾನ್ ಕ್ಲೌಡ್ ಎಲ್ಲಿ ಎಂಡ್ ಆಗಿದೆಯಲ್ಲ ಆ ಎದ್ದು ಮತ್ತೆ ಅಯಾನ್ ಅವೆರಡು ಮಧ್ಯೆ ಇರುವಂಥ ಡಿಸ್ಟೆನ್ಸ್ಗೆ ನಾನು ಏನಂತ ಕರಿತೀನಿ, ಅಯಾನಿಕ್ ರೇಡಿಯಸ್ ಅಂತ ಹೇಳ್ತೀನಿ. ಅಯಾನಿಕ್ ರೇಡಿಯಸ್ನ ನೀವು ಕನ್ಸಿಡರ್ ಮಾಡ್ಕೊಂಡಾಗ ಅದು ಅನಯಾನ್ ಬೇಕಾದ್ರೂ ಇರ್ಬೋದು, ಇಲ್ಲ ಅಂದರೆ ಅದು ಕೆಟಯಾನ್ ಬೇಕಾದ್ರೂ ಆಗಿರ್ಬೋದು. ಕೆಟಯಾನ್ ಅಂದರೆ ಏನು, ಬೈ ದಿ ರಿಮೂವಲ್ ಆಫ್ ಎನ್ ಎಲೆಕ್ಟ್ರಾನ್ ಬಂದಾಗ ಏನು ಬರ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಕೆಟಯಾನ್ ಅಂತ ಹೇಳ್ತೀವಿ. ಅನಿಯಾನ್ ಅಂದರೆ ಏನು ಅಂತಂದರೆ ಗೇನ್ ಆದಾಗ ಬರುತ್ತಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ, ಗೇನ್ ಆಫ್ ಎನ್ ಎಲೆಕ್ಟ್ರಾನ್. ಅನಯಾನ್ ಹಿಂಗೆ ಬರುತ್ತೆ ಅಂದರೆ ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಅದು ನಿಮಗೆ ಬರ್ತಾ ಹೋಗುತ್ತೆ. ಅಯಾನಿಕ್ ರೇಡಿಯಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಆಫ್ ಎನ್ ಅಯಾನ್ ಅಂಡ್ ದಿ ಔಟರ್ ಮೋಷನ್ ಆಫ್ ಎನ್ ಅಯಾನ್. ಆ ರೀತಿಯಾಗಿ ಅದನ್ನು ನಾವು ಕನ್ಸಿಡರ್ ಮಾಡ್ಕೋಬಹುದು. ಇದು ಏನು ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಇದ್ರದ್ದು ಟ್ರೆಂಡ್ ಏನಾಗುತ್ತೆ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಜನರಲ್ ಅಯಾನಿಕ್ ರೇಡಿಯೈ ಆಫ್ ಎನ್ ಎಲಿಮೆಂಟ್ಸ್ ಎಕ್ಸಿಬಿಟ್ ಸೇಮ್ ಟ್ರೆಂಡ್ ಆಸ್ ಎ ಅಟಾಮಿಕ್ ರೇಡಿಯೈ. ಅಟಾಮಿಕ್ ರೇಡಿಯೈ ಹೇಗಿರುತ್ತೆ ಅದೇ ಥರ ಇರುತ್ತೆ. ಅಲಾಂಗ್ ದಿ ಪೀರಿಯಡ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಡೌನ್ ದಿ ಗ್ರೂಪ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ನಾವಿಲ್ಲಿ ಏನು ಮಾಡಬೇಕು ಅಂದರೆ, ವಿ ಹ್ಯಾವ್ ಟು ಕಂಪೇರ್ ದಿ ಎಲಿಮೆಂಟ್ ಆ್ಯಂಡ್ ದಿ ಕೆಟಯಾನ್ ಅಥವಾ ಎಲಿಮೆಂಟ್ ಆ್ಯಂಡ್ ದಿ ಅನಯಾನ್ ಏನಾಗುತ್ತೆ ಅಂತ. ಕೆಟಯಾನ್ ಸೈಜ್ ಯಾವಾಗೂ ಏನಾಗಿರುತ್ತೆ ಅಂದರೆ ಪೇರೆಂಟ್ ಆಟಮ್ದಿನ ಸೈಜು ಚಿಕ್ಕದಾಗಿರುತ್ತೆ. ಇದು ಯಾಕೆ ಅಂತ ನಾವು ಅನಲೈಸ್ ಮಾಡಿದಾಗ ಕೆಟಯಾನಲ್ಲಿ ಏನಾಗುತ್ತೆ, ನಂಬರ್ ಆಫ್ ಎಲೆಕ್ಟ್ರಾನ್ಸು ಡಿಕ್ರೀಸ್ ಆಗುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡಿಕ್ರೀಸ್ ಆಗಿದ ತಕ್ಷಣ ಸಮ್ಟೈಮ್ಸ್ ಏನಾಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, ಇಟ್ ರಿಮೈನ್ಸ್ ದಿ ಸೇಮ್. ಆದರೆ ಕೆಲವೊಂದು ಶೆಲ್ಲೇ ಹೋಗುವಂಥ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಸೈಜು ಚಿಕ್ಕದಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಅಟಾಮಿಕ್ ರೇಡಿಯಸ್ ಆಫ್ ಸೋಡಿಯಂ ತಗೊಂಡ್ರೆ 196 ಪೈಕೋಮೀಟರ್ ಇದೆ. ಅಯಾನಿಕ್ ರೇಡಿಯಸ್ ತಗೊಂಡ್ರೆ 95 ಪೈಕೋಮೀಟರ್ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಎಲೆಕ್ಟ್ರಾನ್ ಹೋಗಿದ ತಕ್ಷಣನೇ ಒಂದು ಶೆಲ್ಲೇ ಕಂಪ್ಲೀಟ್ಲಿ ಹೋಗ್ಬಿಡುತ್ತೆ. ಶೆಲ್ ಹೋಯ್ತು ಅಂದ್ರೆ ಆಟೋಮೆಟಿಕಲಿ ಅದೇನಾಗುತ್ತೆ, ಸೈಜು ಶ್ರಿಂಕ್ ಆಗುತ್ತೆ. ಅದೇ ಥರ ನೀವು ಅನಯಾನ್ ತಗೊಂಡ್ರೆ ಅನಯಾನ್ಗೆ ಏನು ಮಾಡ್ತೀವಿ, ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತ ನೋಡ್ತೀವಿ. ಸೊ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅದೇ ಶೆಲ್ಗೆ ಆ್ಯಡ್ ಆಯಿತು ಅಂತ ಇಟ್ಕೊಂಡ್ರು ಏನಾಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ, ಸೈಜ್ ಏನಾಗುತ್ತೆ ಆಟೋಮೆಟಿಕಲಿ ಸ್ಟ್ರಿಂಕ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಬೇರೆ ಸಬ್ಶೆಲ್ಗೆ ಆ್ಯಡ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೊಂಡ್ರು ಅವಾಗ ಏನಾಗುತ್ತೆ ಸೈಜು ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಆಫ್ ದಿ ಅಡಿಷನ್ ಆಫ್ ಒನ್ ಆರ್ ಟು ಮೋರ್ ಎಲೆಕ್ಟ್ರಾನ್ಸ್ ವುಡ್ ರಿಸಲ್ಟ್ ಇನ್ ದಿ ಇನ್ಕ್ರೀಸ್ ರಿಪಲ್ಷನ್ ಅಮಾಂಗ್ ದಿ ಎಲೆಕ್ಟ್ರಾನ್ಸ್ ಅಂಡ್ ಡಿಕ್ರೀಸಸ್ ದಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಆ ಶೆಲ್ಗೆ ಏನಾಗ್ತಾ ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆ್ಯಡ್ ಆಗ್ತಾ ಹೋದಂಗೆ ಅವೆರಡರ ಮತ್ತೆ ರಿಪಲ್ಷನ್ ಶುರು ಆಗುತ್ತೆ. ಸೊ ವಾಟ್ ಎವರ್ ದ ಎನರ್ಜಿ ದಟ್ ಹ್ಯಾಸ್ ಬಿನ್ ಗೇನ್ಡ್ ಶುಡ್ ಬಿ ಯೂಸ್ಡ್ ಟು ಅವಾಯ್ಡ್ ದಟ್ ರಿಪಲ್ಷನ್. ಹಾಗಾಗಿ ಏನಾಗುತ್ತೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಡಿಕ್ರೀಸ್ ಆಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸ್ ಆಯಿತು ಅಂದರೆ ಸೈಜು ಆಟೋಮೆಟಿಕಲಿ ಡಿಕ್ರೀಸ್ ಆಗುತ್ತೆ. ಈಗ ಏನಾಗುತ್ತೆ ಅಂದರೆ, ಫ್ಲೋರಿನ್ ತಗೊಂಡ್ರೆ 136 ಪೈಕೋಮೀಟರ್ ಇದೆ. ಇದ್ರದ್ದು ಎಷ್ಟಿದೆ ಅಂದರೆ 64 ಪೈಕೋಮೀಟರ್ ಇದೆ. ಫ್ಲೋರಿನ್ 64 ಇದೆ.
ಫಾರ್ ಎಕ್ಸಾಂಪಲ್ ಅಯಾನಿಕ್ ರೇಡಿಯಸ್ ಆಫ್ ಕ್ಲೋರೈಡ್ ಅಯಾನ್ ಇಸ್ 136 ಪೈಕ್ನೋಮೀಟರ್, ವೆರಾಸ್ ದಟ್ ಆಫ್ ದಿ ಕ್ಲೋರಿನ್ ಇಸ್ 64 ಪೈಕ್ನೋಮೀಟರ್. ಆ ರೀತಿಯಾಗಿ ಅಲ್ಲಿ ಚೇಂಜ್ ಆಗಿದೆ. ಅಗೇನ್ ವಿ ಹ್ಯಾವ್ ಅನದರ್ ಟೈಪ್ ಆಫ್ ಅಯಾನ್ಸ್, ಅದಕ್ಕೆ ಏನಂತ ಹೇಳ್ತೀವಿ, ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕರಿತೀವಿ. ಸೊ ಇದು ಏನು ಅಂತಂದ್ರೆ ದ ಆಟಮ್ಸ್ ಆಫ್ ದಿ ಅಯಾನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಅಂತದಕ್ಕೆ ಇಟ್ ಮೇ ಬಿ ಕೆಟಯಾನ್ ಆಗಿರ್ಬೋದು, ಅನಯಾನ್ ಆಗಿರ್ಬೋದು, ನ್ಯೂಟ್ರಲ್ ಮಾಲಿಕ್ಯೂಲ್ ಆಗಿರ್ಬೋದು, ಆಟಮ್ ಆಗಿರ್ಬೋದು, ಎಲ್ಲದರಲ್ಲೂ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಅಂತದಕ್ಕೆ ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ O2 ಮೈನಸ್, F ಮೈನಸ್, Na+, Mg2+, ಈ ಎಲ್ಲದಕ್ಕೂ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 10 ಇದೆ. ಸೊ ದೇ ರೇಡಿಯೇ ಈಸ್ ಡಿಫ್ರೆಂಟ್ ಬಿಕಾಸ್ ಆಫ್ ದೇರ್ ಡಿಫ್ರೆಂಟ್ ನ್ಯೂಕ್ಲಿಯರ್ ಚಾರ್ಜಸ್. ಸೊ ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸು ಏನಾಗಿದೆ, ಸೇಮೇ ಇದೆ, ಆದರೆ ಆ ಡಿಸ್ಟೆನ್ಸ್ ಕೆಟಯಾನ್ ಇದ್ರೆ ಬೇರೆ ಆಗುತ್ತೆ, ಅನಯಾನ್ ಇದ್ರೆ ಬೇರೆ ಆಗುತ್ತೆ, ಎಗೇನ್ 2 ಅಯಾನ್ಸ್ ಆಡ್ ಆಗಿದ್ರೆ ಬೇರೆ ಆಗುತ್ತೆ, 2 ಅಯಾನ್ಸ್ ರಿಮೂವ್ ಆಗಿದ್ರೆ ಬೇರೆ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಅಟಾಮಿಕ್ ರೇಡಿಯೇ ಏನಾಗ್ತಾ ಹೋಗುತ್ತೆ, ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ಗೆ ಅಯಾನಿಕ್ ಸೈಜಸ್, ಅಟಾಮಿಕ್ ಸೈಜು ವೇರಿ ಆಗ್ತಾ ಹೋಗುತ್ತೆ. ಕೆಟಯಾನ್ ವಿತ್ ಅ ಗ್ರೇಟರ್ ಪಾಸಿಟಿವ್ ಚಾರ್ಜ್ ವಿಲ್ ಹ್ಯಾವ್ ಎ ಸ್ಮಾಲರ್ ರೇಡಿಯಸ್ ಬಿಕಾಸ್ ಆಫ್ ದಿ ಗ್ರೇಟರ್ ಅಟ್ರಾಕ್ಷನ್ ಆಫ್ ದಿ electrons of the nucleus. ಇದಕ್ಕೆ ಫಜಾನ್ ರೂಲ್ಸ್ ಅಂತ ಹೇಳ್ತೀವಿ. ಅನಿಯಾನ್ ವಿತ್ ಅ ಗ್ರೇಟರ್ ನೆಗೆಟಿವ್ ಚಾರ್ಜ್ ವಿಲ್ ಹ್ಯಾವ್ ದಿ ಲಾರ್ಜರ್ ರೇಡಿಯಸ್. The red repulsion of the electron will overwrite the nuclear charge and ion will expand in size. ಸೊ ಇದನ್ನು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆಲ್ಲ ಹೋದ್ರೆ ಕೇಳ್ತಾರೆ, ಯಾವುದೋ ಒಂದಷ್ಟು ಸೆಟ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ನ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಸೈಜ್ ದೊಡ್ಡದಿರುತ್ತೆ, ಯಾವುದು ಸೈಜ್ ಚಿಕ್ಕದಿರುತ್ತೆ ಅಂತ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ನಾವು ಏನು ಹೇಳ್ತೀವಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೀಶೀಸ್ ವಿಲ್ ಹ್ಯಾವ್ ದ ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್ ಸೈಜ್ ಅಂತ ಹೇಳ್ತಾರೆ. Mg2+, Al, ಹೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು, ಕೆಟಯಾನ್ಸ್ ಯಾವಾಗೂ ಏನಾಗಿರುತ್ತೆ, ಸೈಜು ಚಿಕ್ಕದಾಗಿರುತ್ತೆ. ಅನಯಾನ್ ಎಲ್ಲ ಕೆಟಯಾನ್ಸ್ ಇದೆ ಕಂಪೇರ್ಡ್ ಟು ದಟ್ ಆಫ್ ಆಟಮ್. ಸೊ ಹಾಗಾಗಿ ಏನಾಗುತ್ತೆ, ಕೆಟಯಾನ್ಸ್ ಆರ್ ಸ್ಮಾಲರ್ ದ್ಯಾನ್ ದೇರ್ ಪೇರೆಂಟ್ ಆಟಮ್ಸ್. ಸೊ ಮೆಗ್ನೀಷಿಯಮ್ಗೆ ಕಂಪೇರ್ ಮಾಡಿದ್ರೆ Mg2+, ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ Al3+. ಸೊ ನಮಗೆ ಮೆಗ್ನೀಷಿಯಮ್, ಅಲ್ಯೂಮಿನಿಯಮು ಲಾರ್ಜೆಸ್ಟ್ ಇಲ್ಲ, ಸ್ಮಾಲೆಸ್ಟ್ ಅಲ್ಲ, ಅದು ಹೊಟ್ಟೋಯ್ತು. ನೆಕ್ಸ್ಟ್ ನಾನೀಗ ಮೆಗ್ನೀಷಿಯಮು Mg2+ ಇದೆ, Al3+ ಇದೆ. ಸೊ ನನಗೆ ನಂಬರ್ ಆಫ್ ಅಯಾನ್ಸ್ ಡಿಕ್ರೀಸ್ ಆಗ್ತಾ ಹೋದಂಗೆ ಸೈಜ್